ಗಾಯ್ಸ್ ಊಟಕ್ಕೆ ತಯಾರಿ ಬಾರ್ಸಕ್ಕೆ. ಗಾಯ್ಸ್ ಇವತ್ತಿನ ಲಾಗಲ್ಲಿ ಏನಪ್ಪ ವಿಷಯ ಅಂದರೆ ಚಿಕನ್ ಗ್ರೇವಿ, ಪರೋಟ, ವೈಟ್ ರೈಸ್ ಇದನ್ನು ನಾವು ಮಾಡ್ತೀನಿ ಮಾಡಿರೋದು. ಮಸ್ತಾಗಿ ಒಳ್ಳೆ ಟೇಸ್ಟಾಗಿ ಮಾಡೋನೆ ಗಾಯ್ಸ್. ಫುಲ್ ನೋಡಿ ಎಂಜಾಯ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಗಾಯ್ಸ್. ನಾವು ಚಿಕನ್ ತಗೊಂಬಂದು ಸ್ಕಿನ್ ಔಟ್ ಮಾಡಿ ಚಿಕನ್ ಎಲ್ಲ ತೊಳ್ಕೊಂಡಾದ್ಮೇಲೆ ಚಿಕನ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಅದು ಮುಗ್ದಾದ್ಮೇಲೆ ಲಾಲಿಪಾಪ್ ತಗೊಂಬಂದು ಕೊಟ್ಟ. ಲಾಲಿಪಾಪ್ ತಿಂದು ಪುದೀನ ಕಟ್ ಮಾಡ್ಬೇಕಾದ್ರೆ ನಮ್ಮ ಮಚ್ಚ ಬಂದು ಏನ್ ಮಾಡ್ದ ನೋಡ್ರಿ. ನಮ್ಮ ಮಾಮ್ ನೋಡ್ರಿ ಗಾಯ್ಸ್ ಏನ್ ಸ್ಪೀಡಾಗಿ ಕಟ್ ಮಾಡ್ತಾವನೆ. ಮಚ್ಚ ನೀನ್ ಏನು ಕಾಂಪಿಟೇಷನ್ ಹೋಗ್ಬಾರ್ದು. ನೋಡಿ ಏನ್ ಸ್ಪೀಡಾಗಿ ಆಗ್ತಿದೆ ಚಾಕ. ಅಬ್ಬಬ್ಬ ದೇವ್ರ ನಿನ್ಗೆ ಒಳ್ಳೇದ್ ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ ಗಾಯ್ಸ್. ನಮ್ಮ ಮಾಮ್ದು ಸ್ಪೀಡ್ ನೋಡಿ ಗಾಯ್ಸ್ ಯಾವ ತರ. ಮಚ್ಚ ಹಾಕೋ ಸ್ಪೀಡಾಗಿ, ಹಾಕೋ ಸ್ಪೀಡಾಗಿ. ಅದು 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 ಇನ್ನ ಸ್ಪೀಡಾಗಿ ಸ್ಪೀಡಾಗಿ ಹಾಕದ ಹಂಗ್ ಕಟ್ ಮಾಡ್ತಾರಲ್ಲ ಬಾಲ ಒಂದೊಂದ್ ತಡಿ ಚಕ 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 ಕಟ್ ನೋಡ್ರಿ ಗಾಯ್ಸ್. ನಮ್ಮ ಮಾಮ್ ಗೈಸ್ ಐಟಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾದ್ಮೇಲೆ ನಮ್ಮ ಮಚ್ಚ ಬಂದು ಒಲೆ ಹಚ್ಚಕ್ ಸ್ಟಾರ್ಟ್ ಮಾಡ್ದ. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಗಾಯ್ಸ್ ನಮ್ಮ ಮಚ್ಚ ಒಲೆ ಹಚ್ಬೇಕಾದ್ರೆ ಇವನ್ ಬಂದ್ ಏನ್ ಹೇಳ್ದ ನೋಡಿ. ಹಾಯ್ ಫ್ರೆಂಡ್ಸ್, ಹೆಂಗಿದ್ದೀರಾ? ಇವತ್ತು ನಾವೆಲ್ಲ ಚಿಕನ್ ಮಾಡ್ಕೊಂಡ್ ತಿಂತಾ ಇದೀವಿ. ಇವ್ರು ನಮ್ ಕುಕ್ಕರ್ ಭಟ್ರು. ಆಮೇಲೆ ಅವರು ಇವ್ರು ಯಾರು ಹೇಳು? ಇವ್ರು ನಮ್ ಇವ್ರೆ. ಗಾಯ್ಸ್ ಎಣ್ಣೆ ಎಲ್ಲ ಹಾಕಾದ್ಮೇಲೆ ಒಗ್ಗರಣೆ ಹಾಕೋಣ ಅಂತ ಸ್ಟಾರ್ಟ್ ಮಾಡ್ದು. ಕೊಡ್ರೋ ಒಂದ್ ಕೈ ಗತಿ ಇಲ್ದಂಗ್ ಅಡ್ಗೆ ಮಾಡ್ತಿದೀವಲ್ಲೋ. ಗೊತ್ತಿರೇನಪ್ಪ ನೀವು. ಗಾಯ್ಸ್ ಬೇಜಾರಾಗಿ ಇದನ್ನೇ ನೋಡ್ಕೊಂಡ್ ಮನೆಗೆ ಹೋಗಿ ಬಂದೆ. ಗಾಯ್ಸ್ ಕೊನೆಗೂ ಕೈ ಸಿಕ್ಕೇ ಬಿಡ್ತು, ತಗೊಂಡ್ ಹೋಗ್ತಾ ಇದೀನಿ ಗಾಯ್ಸ್. ಮಚ್ಚ ಹಾಕ್ ತಗೊಳ ಹಾಕ. ಹಿಂಗೆ ಇದ್ ಮಾಡ್ರ ಅಂದ್ರೆ ಏನ್ರಲ್ಲ ಅಲ್ಲೇ ಚಾಕ ಇಟ್ಕೊಂಡ್ ಅಲ್ಲಾಡ್ಸಿರಲ್ಲ ಅಲ್ಲೇ. ಇನ್ನ ಎಷ್ಟೊತ್ತ ಮಚ್ಚ ಇದ್ ಬೇಯೋದು ಮಾಡ್ತಿ? ಆಮೇಲೆ ಅಷ್ಟೇ ಆಗೋಯ್ತು. 5 ನಿಮಿಷ ಆಮೇಲೆ ಏನೇನ್ ಹಾಕೋದ್ ಹೇಳು? ಇನ್ 5 ನಿಮಿಷ ಆದ್ಮೇಲೆ ಹೇಳ ಮಚ್ಚ. ಇನ್ 5 ನಿಮಿಷ ಆದ್ಮೇಲೆ ನೆಕ್ಸ್ಟ್ ಅದಕ್ಕೆ ಏನೇನ್ ಹಾಕ್ಬೇಕು? ಚಿಕನ್ ಮಸಾಲಾ, ಗರಂ ಮಸಾಲಾ, ಪೆಪ್ಪರ್ ಪೌಡ್ರು, ಪುಡಿ ಉಪ್ಪು, ಚಿಕನ್. ಅಷ್ಟೇ ಗುರು. ಅಷ್ಟೇನಾ? ಕೈ ಆಡೋದು ಅಷ್ಟೇ ಗುರು. ಆಮೇಲೆ ಕಲ್ಲರ್ ಗುರು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನೋಡಿ ಫ್ರೆಂಡ್, ಚಿಕನ್ ಮಸಾಲಾ. ಗಾಯ್ಸ್ ಮಚ್ಚ ಮಸಾಲ ಹಾಕೋ ಗ್ಯಾಪಲ್ಲಿ ಏನ್ ತಂದ ನೋಡಿ ಗಾಯ್ಸ್. ಏನ್ ತಂದ? ಇನ್ನೂ ನಿನ್ ಜೊತೆ ಇಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಮಚ್ಚ ಏನ್ ಹಾಕ್ತಿದ್ಯೋ? ಕಲರ್, ಗ್ರೀನ್ ಕಲರ್. ಗಾಯ್ಸ್ ಚಿಕನ್ ಎಲ್ಲ ತಗೊಂಡು ತೊಳ್ಕೊಂಡು ಬಾಣ್ಲಿಗೆಲ್ಲ ಹಾಕಾದ್ಮೇಲೆ ಏನ್ ಕೇಳ್ದೆ ಗೊತ್ತಾ? ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಮಚ್ಚ ಇನ್ನ ಎಷ್ಟೊತ್ತ ಬೇಯಕಿದು ಮಾಡ್ತಿ? ಇನ್ನ ಬೇಯ್ಬೇಕು. ಹೇಳು. 5 ನಿಮಿಷ ಅಷ್ಟೇನಾ? ಕುದೀತಿದೆ ಗಾಯ್ಸ್. ಟೇಸ್ಟ್ ಮಾಡ್ಬೇಕಾದ್ರೆ ಸಿಗೋಣ ಬನ್ನಿ ಗಾಯ್ಸ್. ಟೇಸ್ಟ್ ಮಾಡೋಣ ಬನ್ರಿ ಗಾಯ್ಸ್. ಬಿಸಿ ಇದೆ, ಇನ್ನ ಸ್ವಲ್ಪ ಬಿಸಿ ಇದೆ ಗಾಯ್ಸ್. ಇನ್ನ ಸ್ವಲ್ಪ ಬೇಯಬೇಕು ಅನ್ಸುತ್ತೆ. ಹೆಂಗೈತ ಮಗ ಟೇಸ್ಟ್? ಕುದ್ಬಿಟ್ರ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಗಾಯ್ಸ್ ಇನ್ನ 10 ನಿಮಿಷ ಅಷ್ಟೇ ಎಲ್ಲ ಬೇಯ್ದು ಬಿಡುತ್ತೆ. ಮಸ್ತಾಗಿ ತಿನ್ನೋಣ ಅಷ್ಟೇ ಗಾಯ್ಸ್. ಗಾಯ್ಸ್ ಪರೋಟ ಎತ್ಕೊಂಬಂದು ನೋಡ್ತೀನಿ, ಗ್ರೇವಿ ಎಲ್ಲ ರೆಡಿ ಆಗ್ಬಿಟ್ಟಿತ್ತು. ಆಮೇಲೆ ಅನ್ನ ಮಾಡೋಣ ಅಂತ ಹೇಳಿ ನೀರಿಕ್ತು. ನೀರು ಕುದಿಯೋದು. ಪುಡಿ ಉಪ್ಪು. ಏನ್ ಪುಡಿ ಉಪ್ಪು? ಏನಕ್ಕೆ? ಅನ್ನಕ್ಕೆ ಹೇಳಂಗೆ ಮಚ್ಚಿ. ನೋಡಿ ರೈಸು ತಿರುತ್ತಾ ಇದೀನಿ. ಸೋನಾ ಮಸೂರಿ XK ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗಾಯ್ಸ್ ರಾಮ ನೋಡಿ ಗಾಯ್ಸ್ ಹೆಂಗೊಲೆ ಉರ್ಸ್ತಾವನೆ. ಗಾಯ್ಸ್ ಉಕ್ಕಿದೆ ಗಾಯ್ಸ್. ಟೆಸ್ಟ್ ಮಾಡ ಮಗ. ಒಂದ್ ಮುಳ್ಳಕ್ಕಿ ಆಗೈತಾ ಏನ ಮಗ? ನೋಡ ಇನ್ನ ಕುದಿಲಿ. ಇನ್ನ 5 ನಿಮಿಷ ಆದ್ಮೇಲೆ ಗಾಯ್ಸ್ ಆಮೇಲೆ ಗೊತ್ತಲ್ಲ. ಕನ್ಸಲ್ಲಿ ನಾವು ಇದ್ರಲ್ಲಿ ನಮ್ದು
ನಮ್ ದೇಶ ಇದು ರೀ, ನಾವು ಕೊಟ್ಟಿರೋ ದೇಶ ಇದು. ಗಾಯ್ಸ್ ಒಲೆ ಮೇಲೆ ಹೆಂಚು ಇಡ್ತಿದ್ದಂಗೆ ಪರೋಟ ಕಂಟಿನ್ಯೂಸ್ಲಿ ಹಾಕಿ ಬ್ಯಾಟಿಂಗ್ ಆಡಕ್ಕೆಲ್ಲ ರೆಡಿ ಆದೋ. ಗಾಯ್ಸ್ ಈರುಳ್ಳಿನೂ ಸೌತೆಕಾಯಿ ಬಂತು ಗಾಯ್ಸ್. ಹಾಯ್ ಮಾಮ್, ರೆಡಿ ಆಗಿದೆ. ಹೋಗ ನೀನ್ ಫಸ್ಟ್ ಆಗ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಗಾಯ್ಸ್ ಎಲ್ಲ ಊಟ ಕುತ್ಕೊಂಡಿದೀವಿ, ಮಸ್ತಾಗಿ ಬ್ಯಾಟಿಂಗ್ ಮಾಡ್ಬೇಕು ಇವಾಗ. ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ಗಾಯ್ಸ್ ಊಟಕ್ಕೆ ತಯಾರಿ, ಬಾರ್ಸಕ್ಕೆ. ಊಟ ತಯಾರಿ ಇನ್ನೇನು ಫೋನ್ ಬಿತ್ತು ಎತ್ಕೊಳ್ಳೋ ರಾಮ್. ಓ ಇನ್ನ ಬರ್ಸಿಲ್ಲ ಖುಷಿ ವಿಚಾರ ಹೇಳು. ಏನ್ ಖುಷಿ ವಿಚಾರ ಹೇಳಿ, ಇನ್ನ ಬರ್ಸಿಲ್ಲ ಅಲ್ಲಿ. ನಿನ್ನ ಅವಾಗ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಊಟ ಮಾತ್ರ ಬನ್ನಿ ಎಲ್ಲಾರು ಊಟ ಮಾಡೋಣ. ಊಟಕ್ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಮಚ್ಚ ಅಡ್ಗೆ ಮಾಡ್ಬೇಕಾದ್ರೆ ಅನ್ಸಿತ್ತ ನಿಂಗೆ ಈ ತರ ಒಳ್ಳೆ ಅಡ್ಗೆ ಮಾಡ್ತಿರ್ತೀನಿ ಟೇಸ್ಟಿಯಾಗಿ ಅಂತ? ಸುಮ್ನೆ ತಿಂದಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಗಾಯ್ಸ್ ಆಮೇಲೆ ನಮ್ ದಡಿಯ ಗ್ರೇವಿ ಖಾಲಿ ಆಯ್ತು ಅಂತ ಹೇಳಿ ಬಾಣ್ಲಿನೇ ಮುಂದೆ ಕಂಡವನೆ ನೋಡಿ ಗಾಯ್ಸ್. ಪಾಪ ಸ್ವಲ್ಪ ತುರ್ಕೊಂಡವನ್ ಗಾಯ್ಸ್ ಬಾಯಿಗೆ. ಮಗ ಇಂಥವ್ರಿಗೆ ಏನ್ ಹೇಳಕ್ ಇಷ್ಟ ಪಡ್ತೀಯ ರಾಮ್? ಚೆನ್ನಾಗ್ ತಿನ್ನು ಮಗ ನೀನು, ಅಷ್ಟೇ. ನಂಗೆ ಗೆಳೆಯ ನೀನು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲಣ್ಣ. ಅದು ಹೆಂಗಿತ್ತೋ? ನೆಕ್ಸ್ಟ್ ಲೆವೆಲ್. ಗಾಯ್ಸ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ನೋಟಿಫಿಕೇಶನ್ ಆನ್ ಮಾಡ್ರಿ. ಓಕೆ ಫ್ರೆಂಡ್ಸ್, ಬಾಯ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.